ರಾಜಕಾರಣಿಗಳ ಅಧಿಕಾರಿಗಳ ವಿರುದ್ಧ ಅಲ್ಲ. ಯಾರು ಭ್ರಷ್ಟಾಚಾರ, ಮೋಸ, ವಂಚನೆ, ಸುಲಿಗೆ, ಅನ್ಯಾಯ, ಶೋಷಣೆ ಮಾಡ್ತಿದ್ದಾರೋ, ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಅಧಿಕಾರಿ ಆಗಿರಲಿ, ಈ ತಾಲೂಕಿನ ಯಾವುದೇ ಕೋಟ್ಯಾಧೀಶ್ವರನಾಗಿದ್ರು ಸಹಿತ ಅವರ ವಿರುದ್ಧ ನಮ್ಮ ಹೋರಾಟ. ಆದರೆ ಇವತ್ತು ಪ್ರಮುಖವಾಗಿ ಈ ಬೀದಿಗಿಳಿದು ಈ ಬಿಸಿಲಲ್ಲಿ ತಮ್ಮ ಬದುಕನ್ನು ಬಿಟ್ಟು ತಾಲೂಕು ಆಫೀಸ್ ಮುಂದೆ ಯಾವುದೇ ಸುಮ್ಮನೆ ಕೆಲಸ ಬದುಕಿಲ್ಲದೆ ನಾವು ಕುಂತಿಲ್ಲ. ತಾಲೂಕು ಈ ಸರ್ಕಾರದ ಯಾವುದೇ ಯೋಜನೆಯನ್ನ ಕಿತ್ಕೊಳ್ಳಕ್ಕೆ ನಾವು ಬಂದಿಲ್ಲ. ಜರ್ಮಲಿ ಗ್ರಾಮ ಪಂಚಾಯತಿಯ ಅರವದಿ ಗ್ರಾಮಕ್ಕೆ 3 ತಿಂಗಳು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 3 ತಿಂಗಳು ತುಂಬಾಕ್ಸ್ಕೊಂಡು ಆ ಜನರಿಗೆ ಅಕ್ಕಿ ಕೊಟ್ಟಿಲ್ಲ. ಇನ್ನ ಕಾಮೈನಟ್ಟಿ ಗೆದ್ಲುಗಟ್ಟೆ 2 ತಿಂಗಳು ಕೊಟ್ಟಿಲ್ಲ. ಇನ್ನ ಜರ್ಮಲಿ ದಿಬ್ದಳ್ಳಿ ಗ್ರಾಮಕ್ಕೆ 1 ತಿಂಗಳು ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅಕ್ಕಿ ಕೊಡಿ ಕೇಳಿಕ್ ಬಂದಿದ್ದೀವಿ. ಇದು ಒಂದು ವ್ಯಕ್ತಿಯ ಪರವಾಗಿ, ಒಂದು ವ್ಯಕ್ತಿಗಾಗಿ ಅಲ್ಲ, ಇಡೀ ಗ್ರಾಮದ 5 ಗ್ರಾಮಗಳಿಗೆ ಸಂಬಂಧಪಟ್ಟ ಎಲ್ಲ ಕಡುಬಡವರ, ಪಡಿತರದಾರರ ಅಕ್ಕಿಯನ್ನು ತಿಂದಂತ ಯಾವ ಅಧಿಕಾರಿ, ಯಾವ ವ್ಯಕ್ತಿ ಅವರ ಮೇಲೆ ಕ್ರಮ ಆಗಬೇಕು. 3 ತಿಂಗಳ ಅಕ್ಕಿ ಆ ಜನರಿಗೆ ಕೊಡಬೇಕಂತೇಳಿ ಇವತ್ತು ಬಂದಿದ್ದೀವಿ. ಅಷ್ಟೇ ಅಲ್ಲ, ಬಹುತೇಕ ಹಳ್ಳಿಗಳಲ್ಲಿ ಅಕ್ಕಿ ಕೇಳಿದ್ರೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಪ್ರತಿ ತಿಂಗಳು ಒಂದು ಕಾರ್ಡ್ಗೆ ಪ್ರತಿ ಬಡವರ ಪಡಿತರ ಕಾರ್ಡ್ತರ ಹತ್ರ 1 ಕೆಜಿ ಅಕ್ಕಿ 10 ರೂಪಾಯಿಯನ್ನ ಪಡಿತಾ ಇದ್ದಾರೆ. ಯಾವ ಕಾನೂನು ಇದೆ? ಯಾವ ಸರ್ಕಾರ ಹೇಳ್ತಾ ಇದೆ? ಯಾವ ಅಧಿಕಾರಿಗಳು ಹೇಳಿದ್ದಾರೆ? ಹೋದ ತಿಂಗಳು 28ನೇ ತಾರೀಕು ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದೆ, ಅಧಿಕಾರಿಗಳ ಗಮನಕ್ಕಿದೆ. ಇವತ್ತು ತಾರೀಕು ಆಲ್ರೆಡಿ 11. ಇದುವರೆಗೂ ಸಹಿತ ಯಾವ ಒಬ್ಬ ಅಧಿಕಾರಿಗಳು, ಕೇವಲ ಆಹಾರ ನಿರೀಕ್ಷಕರು ಮಾತ್ರ ಹಳ್ಳಿಗೆ ಭೇಟಿ ಕೊಟ್ಟು ಅವರೇ ದೊಡ್ಡ ಕಳ್ಳರು. ಇಲ್ಲೇನಿದ್ದಾರೆ, ಆಹಾರ ನಿರೀಕ್ಷಕರಾಗಿ 2 ಮಹಿಳೆಯರು ಏನು ಕೆಲಸ ಮಾಡ್ತಿದ್ದಾರೆ, ಅವರೇ ಈ ತಾಲೂಕಿನ ಅಕ್ಕಿ ತಿನ್ನುವಂತ ದೊಡ್ಡ ಕಳ್ಳರು. ಯಾಕಂದ್ರೆ ಇಡೀ ತಾಲೂಕಿನಲ್ಲಿ ಅಕ್ಕಿ 3 ತಿಂಗಳುಗಳಾದ್ರೂ ಕೊಟ್ಟಿಲ್ಲ ಅಂದ್ರೆ ಇವರೇನು ಕತ್ತೆ ಕಾಯ್ತಿದಾರ? ಸಂಬಳ ಇವ್ರಿಗೆ ಯಾಕೆ ಕೊಡ್ತಾ ಇದೆ? ಆ ಸಂಬಳ ಯಾರ್ದು? ನಮ್ಮ ಬಡವರ ಸಂಬಳ, ಜನರ ಸಂಬಳ, ಕೂಲಿ ಕಾರ್ಮಿಕರ ಸಂಬಳ. ಆದ್ರೆ 3 ತಿಂಗಳ ಒಬ್ಬ ವ್ಯಕ್ತಿಗಲ್ಲ, ಗ್ರಾಮಕ್ಕೆ ಅಕ್ಕಿ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬೀದಿಗೆ ಬಂದು ಹೋರಾಟ ಮಾಡಬೇಕಾಗಿದೆ. ನಾವು ಅವ್ರನ್ನ ಬೇಡಬೇಕಾಗಿದೆ, ನಮ್ಮ ಅಕ್ಕಿ ನಮಗೆ ಕೊಡಿ ಅಂತೇಳಿ. ನಾವು ಇಲ್ಲಿ ಕಚೇರಿಗೆ ಬಂದು ಹೋರಾಟದ ಮೂಲಕ ಹೋರಾಟವನ್ನು ಮಾಡುತ್ತಾ ನಮ್ಮ ಹಕ್ಕನ್ನು ಪಡ್ಕೊಳ್ಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ನಡೀತಾ ಇದ್ದಾವೆ, ಅನೇಕ ಅವ್ಯವಹಾರಗಳು ನಡೀತಾ ಇದ್ದಾವೆ. ಜನರ ಸೌಲಭ್ಯಗಳು, ಕುಡಿಲಿಕ್ಕೆ ನೀರಿಲ್ಲ. ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ 9 and 11 ಕೊಡ್ಲಿಕ್ಕೆ, PDOಗಳು 9 and 11 ಕೊಡ್ಲಿಕ್ಕೆ 5,000ದಿಂದ 10,000 ರೂಪಾಯಿ ಹಣ ಪಡಿತಾ ಇದ್ದಾರೆ. ಲಂಚ. ಹಣ ಅಂದ್ರೆ ಇದು ಲಂಚ. ಇನ್ನು ಕುಡಿಯಕ್ಕೆ ನೀರಿಲ್ಲ. ಶಾಲೆಗಳಲ್ಲಿ, ಮೈದಾನಗಳಲ್ಲಿ, ಆಟ ಸಾಮಗ್ರಿಗಳಲ್ಲಿ ಆಟ ಮೈದಾನಗಳಿಲ್ಲ. ಇಂಥ ಅನೇಕ ಸಮಸ್ಯೆಗಳು ತಾಂಡವಾಡ್ತಿದ್ದಾವೆ. ಇನ್ನು ಸುಮಾರು 15 ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಹೋರಾಟ ಮಾಡೋದ್ರ ಮೂಲಕ ಬಂದಿದ್ದೀವಿ. ಆ ಕಾರಣಕ್ಕಾಗಿ ಈ ತಾಲೂಕಿನ ನಮ್ಮ ಅನೇಕ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ವಕೀಲರಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿದ್ಲಿಂಗಪ್ಪನವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ